ವೆಲ್ಕಮ್ ಬ್ಯಾಕ್. ತಾಯ್ತನಕ್ಕೆ ಪ್ರಶ್ನೆ ಹಾಕಿದಂತಹ ಒಂದು ಸುದ್ದಿ ಬೆಂಗಳೂರಿನಲ್ಲಿ ನಡೆದಿತ್ತು. ವೆನಿಲಾ ಅಂದ್ರೆ 5 ವರ್ಷದ ಮಗುವಿನ ಕೊಲೆ ಕೇಸ್ಗೆ ತಾಯಿಯ ಅನೈತಿಕ ಸಂಬಂಧದಿಂದ ಮಗುವಿನ ಕೊಲೆ ಆಗಿತ್ತಲ್ಲ, ಆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಳ್ಳ ಸಂಬಂಧಕ್ಕೆ ಅಥವಾ ಅನೈತಿಕ ಸಂಬಂಧಕ್ಕೆ 6 ವರ್ಷದ ಮುಗ್ಧ ಮಗು ವೆನಿಲಾ ಅಂತ ಅದರ ಹೆಸರು ಸಾವನ್ನಪ್ಪಿದೆ, ಬಲಿಯಾಗಿದೆ. ಕೊಲೆಯಾಗಿ 3 ತಿಂಗಳ ಬಳಿಕ ಈ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವೆನಿಲಾ ಅವರ ಅತ್ತೆ ಅಂದ್ರೆ ಅವರ ತಂದೆಯ ಅಕ್ಕ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಕೆದಕಿದ್ರಿಂದ ಈ ಹಂತಕರ ತಾಯಿ ವೇಷ ಹಾಕೊಂಡಿದ್ದಂತಹ ರಾಕ್ಷಸಿಯ ಸ್ಕೆಚ್ ಅಥವಾ ಆಕೆಯ ಹುನ್ನಾರ ಅವೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಮಗುವಿನ ದೇಹಕ್ಕಾಗಿದ್ದ ಗಾಯದ ಗುರುತಿನಿಂದ ವೆನಿಲಾ ಅವರ ಅತ್ತೆ ಅಥವಾ ಅವರ ಮಗುವಿನ ಅಪ್ಪನ ಅಕ್ಕ ಅನುಮಾನವನ್ನ ವ್ಯಕ್ತಪಡಿಸ್ತಾಳೆ. ಮಗುವನ್ನ ಕೊಂದ ಹಂತಕ ಮೋಹನ್ ಅರೆಸ್ಟ್ ಆಗಿದ್ದಾನೆ. ಈಗ ಅವನು ಕೊಡ್ತಾ ಇರುವ ಅಥವಾ ಅವರು ಒಪ್ಕೋತಾ ಇರುವ ತಪ್ಪೊಪ್ಪಿಗೆ ಹೇಳಿಕೆಗಳು ಕೇವಲ ಕುಟುಂಬವನ್ನ ಅಲ್ಲ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ, ಕಣ್ಣೀರ್ ಹಾಕಿಸ್ತಾ ಇದೆ. ಇಂಥವ್ರುಗಳು ಬದುಕಿದ್ದೆಷ್ಟು ಏನು ಪ್ರಯೋಜನ ಅಂತ ಶಾಪ ಹಾಕೊಳ್ಳುವ ಪ್ರಮಾಣಕ್ಕೆ ಹೋಗ್ತಾ ಇದೆ. ಐಸ್ ಕ್ರೀಮ್ ಬೇಕು ಅಂತ ಕೇಳಿದ ಮಗುವಿಗೆ ಎದೆಗೆ ಒದ್ದು ಉಸಿರು ಗಟ್ಟಿಸಿ ಮೋಹನ್ ಎಂಬ ಕೊಲೆಗಡುಕ ಕೊಂದು ಹಾಕಿದ್ದಾನೆ. ಪೊಲೀಸರ ಅತಿಥಿಯಾಗಿದ್ದ ನೇತ ಯಾರು ಈ ಮೋಹನ್? ಈ ವಿಚಾರ ನೀವು ಗಮನಿಸಿಯೇ ಇಲ್ಲ, ನೀವು ಹೊಸದಾಗಿ ನೋಡ್ತಾ ಇರೋದು ಅಂತ ನೋಡೋದಾದ್ರೆ, ಈ ಮೋಹನ್ ಈ ವೆನಿಲಾ ಮಗುವಿನ ತಾಯಿ ಏನಿದ್ದಾಳೆ ಆಕೆಯ ಪ್ರಿಯತಮ. ಕಾಲೇಜ್ ಡೇಸ್ ಇಂದ ಫ್ರೆಂಡ್ಸ್, ಹಣ ಮತ್ತು ಮತ್ತೊಂದು ಕಾಮದ ಆಸೆಗೆ ಗಂಡನಿಂದ ಡಿವೋರ್ಸ್ ತಗೊಂಡು ಮೋಹನ್ ಜೊತೆ ಓಡಾಡ್ತಾ ಇರ್ತಾರೆ. ಬಟ್ ಇವರಿಬ್ಬರ ಪ್ರೇಮಾಂಕುರಕ್ಕೆ ಮಗು ಅಡ್ಡಿಯಾಗುತ್ತೆ ಅನ್ನುವ ಒಂದು ಕಾರಣ ಅವರಿಗೆ ಪದೇ ಕಾಡ್ತಾ ಇತ್ತು. ಪ್ರಿಯಾಂಕಾ ಮತ್ತು ಪ್ರವೀಣ್ ಪುತ್ರಿ ವೆನಿಲಾ. ಪ್ರವೀಣ್ಗೆ ವಿಚ್ಛೇದನವನ್ನ ಕೊಟ್ಟಿದ್ರು ಪ್ರಿಯಾಂಕಾ. ಡಿವೋರ್ಸ್ ಆದ ಬಳಿಕ ಮೋಹನ್ ಜೊತೆ ಪ್ರಿಯಾಂಕಾಗೆ ಈ ಒಂದು ಸಂಬಂಧ ಸಿಗತ್ತೆ. ಅಕ್ರಮ ಸಂಬಂಧದ ಬೆನ್ನಲ್ಲೇ ಪ್ರಿಯಾಂಕಾ ತನ್ನ ಸ್ವಂತ ಮಗಳನ್ನ, ತನ್ನ ಸ್ವಂತ ಕರುಳ ಕುಡಿಯನ್ನ, ತಾನಿಷ್ಟಪಟ್ಟವನು ನನ್ನನ್ನೇನೋ ನೋಡ್ಕತಾನೆ ಅಂತ ಅನ್ಕಂಡವನು ತನ್ನ ಕರುಳ ಬಳ್ಳಿಯನ್ನೇ ಎದೆಗೆ ಒದ್ದು ಉಸಿರುಗಟ್ಟಿಸಿ ಸಾಯಿಸಿದಾನೆ ಹಂತಕ. ಈಗ ಆಕೆ ಎಸ್ಕೇಪ್ ಆಗಿದ್ದಾಳೆ. ಬಟ್ ಇವ ಪೊಲೀಸರ ಅತಿಥಿಯಾಗಿದ್ದಾರೆ. ಏನೋ 5 ವರ್ಷದ ಮಗು, ಐಸ್ ಕ್ರೀಮ್ ಅದು ಬೇಡ, ಇದನ್ನ ಕೊಡ್ಸಿ ಅಂತ ಕೇಳಿದೆ. ಇದಕ್ಕೆ ಎದೆಗೆ ಒದ್ದಿದ್ದಾರೆ. ಪರಿಣಾಮ ಶ್ವಾಸಕೋಶದಲ್ಲಿ ಉಸಿರಾಟದ ಪ್ರಕ್ರಿಯೆ ವ್ಯತ್ಯಯ ಆಗಿದೆ, ಉಸಿರುಗಟ್ಟಿದೆ. ಮಗು ಜೋರಾಗಳ್ಬೇಕಾದ್ರೆ ಬಾಯಿ ಮುಚ್ಚಿದರೆ ಮೂಗಿನ ಸಮೇತ ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ. ನಿನ್ನೆಯೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ. ಒಲ್ಲದ ಮನಸ್ಸಿನಿಂದ ಇಂಥ ಕಿರಾತಕರು ನಮ್ಮ ಸುತ್ತಮುತ್ತ ಇದ್ದಾರೆ, ಬಿ ಕೇರ್ಫುಲ್ ಅಂತ ಹೇಳುವ ಉದ್ದೇಶದಿಂದ ಅವರ ತಂದೆಯನ್ನ ಲೈವ್ ಕರೆಸಿ PNS ವಿಸ್ತಾರ ಮಾತಾಡಿಸುವ ಪ್ರಯತ್ನವನ್ನ ಮಾಡಿತ್ತು. ಬಟ್ ಮಾತಾಡಿಸಿ ಕೆಲವೇ ಗಂಟೆಗಳಲ್ಲಿ ನಮಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನಾವು ಕೇಳಿದ್ದೇ ಬೇರೆ, ಅಲ್ಲಿ ಆಗಿರೋದು ಇನ್ನೂ ಕೂಡ ವಿಕೃತ ಅನ್ನೋದು ಗೊತ್ತಾಯ್ತು. ಅಗೇನ್ ನಾವು ಅವರ ತಂದೆಯನ್ನ ಕನೆಕ್ಟ್ ಮಾಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ವಿ. ಪ್ರವೀಣ್ ಅವರೇ ನಮಸ್ತೆ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಾನು ನೆನ್ನೆಯೂ ಕ್ಷಮೆ ಕೇಳಿದ್ದೆ ನಿಮ್ಮ ಹತ್ರ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಮಾತಾಡ್ಸೋದು ಎಷ್ಟರ ಮಟ್ಟಿಗೆ ಸೂಕ್ತನೋ ನನಗೆ ಗೊತ್ತಿಲ್ಲ, ಕ್ಷಮಿಸಿ ಅಂತ. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಬೆಳಗ್ಗಿನಿಂದ ಹಲವು ಮಾಧ್ಯಮಗಳು ನಿಮ್ಮನ್ನ ಮಾತಾಡಿಸ್ತಾ ಇದ್ದಾವೆ. ಇದೊಂದು ರೀತಿ ನಿಮ್ಮ ದುಃಖವನ್ನ, ಆಕ್ರೋಶವನ್ನ, ಮಗಳನ್ನ ಕಳ್ಕೊಂಡಿರುವಂತಹ ಅಳಲನ್ನ ವೋಮಿಟ್ ಮಾಡಕ್ಕೆ ಅಥವಾ ವ್ಯಕ್ತಪಡಿಸೋಕೆ, ನಿಮ್ಮ ನೋವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಿಕ್ಕಿರುವ ವೇದಿಕೆ ಅಂತ ನೀವು ಭಾವಿಸಿದ್ರೆ ನಿಮಗೂ ಅನುಕೂಲ ಅಂಡ್ ಈ ಪಾಪಿಗಳಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ನಾನು ನಂಬ್ತೀನಿ. ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನಿನ್ನೆ ಕೇಳಿದ ಕಥೆಯೇ ಬೇರೆ, ನಿನ್ನೆ ರಾತ್ರಿಯಿಂದ ನಮಗೆ ಸಿಗ್ತಾ ಇರುವ ಮಾಹಿತಿಯೇ ಬೇರೆ. ಫಸ್ಟ್ ನೀವ್ ಹೇಳಿ, ಏನಾಯ್ತಂತೆ ಅವತ್ತು? ಇಲ್ಲ ಮೇಡಮ್, ನನಗೆ ನಿನ್ನೆ ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿ ವಿಡಿಯೋ ಲಿಂಕ್ ಕಳಿಸಿ ಆನ್ಲೈನ್ ಬಂದಾಗ ನನಗೆ ಅವ್ರು ಹೇಳಿದಾಗ ನನಗೆ ತಿಳಿತು ದಟ್ ಈ ತರ ಪಾಪು ಒಂದು ಬೇರೆ ಐಸ್ ಕ್ರೀಮ್ ಏನೋ ಕೊಡುವಂತ ಕೇಳಿದ್ಕೆ ಜಾಡಿಸ್ಬತ್ತು ಉಸಿರು ಕಟ್ ಸಾಯಿಸಿದ್ದಾರೆ ಅಂತ ನನ್ಗೆ ಅವಾಗ್ಲೂ ಗೊತ್ತಾಗಿತ್ತು ಮೇಡಮ್. ಅದಕ್ಕಿಂತ ಮುಂಚೆ ನನಗೆ ಗೊತ್ತೂ ಇರ್ಲಿಲ್ಲ ಈ ತರ ಆಗಿದೆ ಅಂತ. ಯಾರು ನನಗೆ ತಿಳಿಸೂ ಇಲ್ಲ ಈ ತರ ಬಂದಿದೆ, ಸುದ್ದಿ ಬಂದಿದೆ ಅಂತನೂ ನನಗೆ ಗೊತ್ತಿರ್ಲಿಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ಮ ಧರ್ಮ ಪತ್ನಿ ಮತ್ತೊಬ್ಬನನ್ನ ಇಷ್ಟಪಟ್ರು ಓಕೆ, ಬಟ್ ಇಂಥ ಕೊಲೆಗಡುಕನನ್ನ ಇಷ್ಟಪಟ್ರ ಅವರು?
ಜಸ್ಟ್ ಬಿಕಾಸ್ ಆಫ್ ಮನಿ ಅಥವಾ ಹಣಕ್ಕೋಸ್ಕರ ಮಾತ್ರನಾ? 5 ವರ್ಷದ ಮಗು ಏನೋ ಕೇಳ್ತು, ಅದನ್ನ ಕೊಡ್ಸಕ್ಕಾದ್ರೆ ಕೊಡ್ಸಿದ್ರು, ಇಲ್ಲ ಅಂದ್ರೆ ಮಗು ಅಳ್ತಾ ಇತ್ತಷ್ಟೇ. ಅದಕ್ಕೆ ಎದೆಗೆ ಓದಿತಾನೆ ಉಸಿರುಗಟ್ಟಿ ಮಗು ಸಾಯತ್ತೆ, ಅಳ್ತಾ ಇರ್ಬೇಕಾದ್ರೆ ಮೂಗು ಬಾಯನ್ನ ಮುಚ್ಚುತ್ತಾರೆ, ಮಗು ಜೀವ ಹೋಗುತ್ತೆ. ಈ ಸುದ್ದಿಯನ್ನ ಕೇಳಿದಾಗ ಒಬ್ಬ ತಂದೆಯಾಗಿ ಹೇಗ್ ತಡ್ಕೊಂಡ್ರಿ ನೀವು ಇದನ್ನ? ಇಸ್ಕೊಳಕ್ಕಾಗ್ಲಿಲ್ಲ. 50 ರೂಪಾಯಿನೋ 100 ರೂಪಾಯಿನೋ ಮೇಡಮ್ ಒಂದು ಐಸ್ ಕ್ರೀಮ್ ಕೊಡ್ಸೋ ಯೋಗ್ಯತೆ ಇಲ್ದಿರೋ ಜನರು ಮೇಡಮ್ ಅವರು. ಒಂದೇ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟಿದ್ರು ಆಗೋಗ್ಬಿಡ್ತಿತ್ತಲ್ಲ ಮೇಡಮ್. ಯಾಕೊಲೆ ಮಾಡ್ಬೇಕಾಯ್ತು ಮೇಡಮ್ ಮಗುನ? ಇಷ್ಟೆಲ್ಲ ಆದ್ಮೇಲೆ ಐ ಆಮ್ ರಿಯಲಿ ಸಾರಿ ಸರ್. ಅಗೇನ್ ನಾನು ಕ್ಷಮಿಸಿ ಅಂತ ಕೇಳಿ ನಾನು ಪ್ರಶ್ನೆ ಮುಂದುವರಿಸ್ತೀನಿ. ಇಡೀ ರಾಜ್ಯ ಈ ಸುದ್ದಿನ ಗಮನಿಸ್ತಾ ಇದೆ. ಎಲ್ಲರೂ ಹಾಕಬಾರದು ಶಾಪವನ್ನು ನಿಮ್ಮ ಪರವಾಗಿ, ನಿಮ್ಮ ಮಗುವಿನ ಪರವಾಗಿ, ಜೀವ ಕಳ್ಕೊಂಡಿರುವ, ಪ್ರಪಂಚ ಬಿಟ್ಟು ಹೋಗಿರುವ ಮಗುವಿನ ಪರವಾಗಿ ಅವರಿಬ್ಬರಿಗೂ ಶಾಪ ಹಾಕ್ತಾ ಇದ್ದಾರೆ ಜನ. ನಮ್ಮ ಮನೆ ಮಗಳು ಅಂತ ಮಗುವನ್ನ ನೋಡ್ತಾ ಇದ್ದಾರೆ ಜನ. ಮಗುವನ್ನ ಕಳ್ಕೊಂಡು ಮೇಲೆ ಆತನನ್ನ ಕೊರಲ್ಪಟ್ಟಿ ಇಟ್ಕೊಂಡೋಗಿ ಸ್ಟೇಷನಿಗೆ ಒಪ್ಪಿಸ್ಬೇಕಾಗಿರೋ ಅಮ್ಮ ಅಂತ ಅನ್ನಿಸ್ಕೊಂಡಿರೋ ಜೀವ ತಲೆ ಮರೆಸ್ಕೊಳ್ತಾಳೆ. ಮಗುವನ್ನ ಕೊಂದು ಹಾಕಿರೋವನ ಪರವಾಗಿ ನಿಂತ್ಕೊಳ್ತಾಳೆ ಅಂದಾಗ ಅನುಮಾನಗಳು ಜಾಸ್ತಿ ಆಗತ್ತೆ ಸರ್. ಹೌದು ಮೇಡಮ್. ಮೇಡಮ್ ಅವರು ತಾಯಿ ಬಂದು ಇವಾಗ್ಲೂ ಅದ್ ಯಾರೋ ಲಾಯರ್ ಹತ್ರ ಹೋಗಿ ಇವ್ರಿಗೆ ಬೇಲ್ ಮಾಡ್ಸಕ್ಕೆ ಅಂತ 10 ಲಕ್ಷ ರೂಪಾಯಿ ಕೊಟ್ಟು ಬಂದಿದಾರಂತೆ ಮೇಡಮ್ ಅವರು. ಪ್ರಿಯಾಕರನ್ನ ಅಂದ್ರೆ ಅಥವಾ ಅವರ ಬಾಯ್ ಫ್ರೆಂಡ್ ನ ಹೊರಗ್ ಕರ್ಕೊಂಬರಕ್ಕೆ ಲಾಯರ್ಗೆ ಫೀಸ್ ಕೊಟ್ಟು ಬಂದಿದ್ದಾರೆ ನಿಮ್ ಹೆಂಡತಿ? ಅಲ್ಲ, ಈ ಪ್ರಿಯಾಂಕಾಗೆ ಬೇಲ್ ತೆಗ್ಸಕ್ಕೆ ಅಂತ ಪ್ರಿಯಾಂಕಾ ಜೊತೆಗೆ ಮೋಹನ್ಗೂ ಬೇಲ್ ತೆಗಿಸ್ತಾ ಇದಾರೆ ಅನ್ನೋ ಗೊತ್ತಿಲ್ಲ ಮೇಡಮ್. ಬಟ್ ಪ್ರಿಯಾಂಕಾ ಕಸ್ಟಡಿಯಲ್ಲಿದ್ದಾರಾ? ಪ್ರಿಯಾಂಕಾನು ಕಸ್ಟಡಿಯಲ್ಲಿದ್ದಾರಾ? ಇಲ್ಲ, ಶೀಸ್ ಆನ್ ದ ರನ್ ಅಲ್ಲ ಮೇಡಮ್, ಇನ್ನೂ ಸಿಕ್ಕಿಲ್ಲ ಮೇಡಮ್. ಇದು ಆಗ್ಲೇಬಾರದಂತಹ ದೊಡ್ಡ ಬ್ಲಂಡರ್ ಆಗೋಗಿರೋದು ನಿಮ್ ಜೀವನದಲ್ಲಿ. ಬಟ್ ನನ್ಗೆ ಈಗ ಹೇಳಿ ಸರ್, ಈ ವ್ಯಕ್ತಿಗೆ ಅಂದ್ರೆ ನಿಮ್ಮ ಹೆಂಡತಿಗೆ ಯಾರನ್ನ ನಂಬ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಮದುವೆ ಆಗಿತ್ತ ಅಥವಾ ಅವ್ರಿಗೆ ಫಸ್ಟ್ ಮದುವೆನಾ ಇದು? ಅವನು ಮೋಹನ್ಗೆ 12 ವರ್ಷ ಮುಂಚೆ ಚಂದನ ಅಂತ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಾನೆ ಮೇಡಮ್ ಅವನು. ಸರಿ. ಅದು ಫಸ್ಟ್ ಅವ್ನ ಮ್ಯಾರೇಜ್ ಲವ್ ಮ್ಯಾರೇಜ್. ಅವ್ರಿಗೆ 3 ಮಕ್ಕಳಿದ್ದಾರೆ ಮೇಡಮ್. ಒಂದು 6 ವರ್ಷದ ಹೆಣ್ಣು ಮಗು, ಮತ್ತೆ 2 ಅವಳಿ ಜವಳಿ ಗಂಡು ಹೆಣ್ಣು 2.5 ವರ್ಷದ ಮಕ್ಕಳು ಮೇಡಮ್ ಅವ್ರಿಗೆ. ಹೆಂಡತಿ ಜೊತೆ ಇಲ್ವಾ ಅವರು? ಇಲ್ಲಂತೆ ಮೇಡಮ್. ಅವನು ಐ ಡೋಂಟ್ ನೋ ಇದು ಈ ಕಾನ್ಸೆಪ್ಟ್ ಹೇಗೆ ಪ್ರಿಯಾಂಕಾ ಯಾವ್ದೇ ಹೆಂಗ್ಸಾಗಿದ್ರು ನೀನು ಒಪ್ಕೊಳ್ಳೋದಿಲ್ಲ ಮೇಡಮ್. ಅವನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅವನು ಚಂದನಾಗೆ ಡೈವರ್ಸ್ ಕೊಡೋದಿಲ್ಲ ಅಂತೆ. ಅವ್ನಿಗೆ ಚಂದನ ಅವ್ನ ವೈಫ್ ಆಗಿರ್ಬೇಕಂತೆ, ಬಟ್ ಪ್ರಿಯಾಂಕಾ ಶುಡ್ ಬಿ ಲಿವಿಂಗ್ ಪಾರ್ಟ್ನರ್ ಅಂತೆ. ಅದನ್ನ ಇವಳು ಹೇಗೆ ಅಕ್ಸೆಪ್ಟ್ ಮಾಡಿದ್ಲು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಒನ್ ಎಜುಕೇಟೆಡ್ ಪರ್ಸನ್ ಆಗ್ಬಿಟ್ಟು ಹೇಗೆ ಇದನ್ನ ಅಕ್ಸೆಪ್ಟ್ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಬರಲ್ಲ ಸರ್. ಒಬ್ಬ ಹೆಣ್ಣುಮಗಳು ಯಾರಿಗೋ ಮನಸ್ಸು ಕೊಡ್ತಾ ಇದ್ದಾಳೆ, ಇಷ್ಟಪಡ್ತಾ ಇದ್ದಾಳೆ ಅಂದಾಗ ಅವಳು ಮೊದಲು ನಿರೀಕ್ಷೆ ಮಾಡದೆ ಹಣ ಕಾಮ ಮತ್ತೊಂದು ಮಗದೊಂದಲ್ಲ, ಪೊಸೆಸಿವ್ನೆಸ್ ಅನ್ನೋದು ಬರುತ್ತೆ, ನನ್ನವರು ಅಂತ ಬರುತ್ತೆ. ಆಯ್ತು ಈ ಬದಿಗಿಡೋಣ, ಪಕ್ಕಕ್ಕೆ ಬಿಸಾಕೋಣ, ಇದೆಲ್ಲ ಸುದ್ದಿ ಬೇಕಾಗಿರೋದು ನಮಗೆ. ಆತ 3 ಮಕ್ಕಳ ತಂದೆ, 3 ಮಕ್ಕಳ ತಂದೆ ಆಗಿರೋನು ಇನ್ನೊಂದು ಪುಟ್ಟ ಮಗು 4-5 ವರ್ಷ ತೊದಲು ನುಡಿ ಮಾತಾಡುವ ಮಗುವಿನ ಎದೆಗೆ ಓದಿತಾನೆ ಅಂದ್ರೆ ಅವನು ಇನ್ನೆಂಥ ಕಿರಾತಕ? ಅವನನ್ನ ವಹಿಸ್ಕೊಂಡು ನಿಮ್ ಹೆಂಡತಿ ಹೇಗೋದ್ರು? ಅದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮೆಂಟಾಲಿಟಿ ಮೇಡಮ್. ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ವಾಟ್ ಇಸ್ ಏನಕ್ಕೆ ಒಂದು ಐಸ್ ಕ್ರೀಮ್ ವಿಷಯದಲ್ಲಿ ಆತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮೇಡಮ್. ಬಟ್ ನನಗೆ ಇವಾಗ ಇಲ್ಲಿವರೆಗೂ ನನಗೆ ಅಫಿಷಿಯಲ್ ಆಗಿ ಏನಾಗಿದೆ ಏನಾಗಿಲ್ಲ ಅಂತ ಯಾರು ನನಗೆ ಕಾಲ್ ಮಾಡಿ ಇನ್ನೂ ತಿಳಿಸಿಲ್ಲ ಮೇಡಮ್. ಸುದ್ದಿ ವಾಹಿನಿಯಲ್ಲಿ ಏನ್ ಬರ್ತಾ ಇದೆ ಅದು ಒಂದೇ ನಾನು ಕೇಳ್ಪಟ್ಟಿರೋದು ಮೇಡಮ್ ನಾನು ಇದುವರೆಗೂ. ಸರ್, ಓಕೆ, ಮಗುವಿನ ಅಂತ್ಯ ಸಂಸ್ಕಾರ ಆಗುತ್ತೆ, ನೀವು ಹೋಗಿರ್ತೀರಿ, ಕಣ್ಣೀರು ಹಾಕ್ತೀರಿ, ಬರ್ತೀರಿ. ಆ ನಂತರ PM ರಿಪೋರ್ಟ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಕೈಗೆ ಸಿಗುತ್ತೆ, ನೀವು ನಿಮ್ಮ ಅಕ್ಕನಿಗೆ ಕಳಿಸ್ತೀರಿ. ಅಲ್ಲಿಂದ ಅನುಮಾನಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ನಮಗೆ ಏನಾಯ್ತು, ಎಲ್ಲಿಂದ ಆರಂಭ ಆಯ್ತು ಅಂತ ತಿಳಿಸ್ಬೋದಾ? ಆಕ್ಚುಲಿ ನೋಡಿ, ನಿಮ್ಮ ಮಗು ಎಷ್ಟು ಪವರ್ಫುಲ್, ಜೀವ ಹೋದ್ಮೇಲೂ ಎಷ್ಟು ಪವರ್ಫುಲ್ ಆಗಿದ್ದಾಳೆ ಇಡೀ ರಾಜ್ಯದ ವಿಚಾರದಲ್ಲಿ ಅಂತ. ಇಷ್ಟು ಹೋದ್ರೂ ಕೂಡ ಹನಿಮೂನ್ ಪೀರಿಯಡ್ ಅಲ್ಲಿ ಇದ್ರು ಇಬ್ರು. ಅದಕ್ಕೆ ಹನಿಮೂನ್ ಪೀರಿಯಡ್ ಅಂತಾನೆ ಕರಿತೀನಿ ನಾನು. ಅದಿನ್ನೇನು ಬೇರೆ ಪದ ಬಳಸೋ ಅಗತ್ಯ ಇಲ್ಲ ಇಲ್ಲಿ. ಅಂತವ್ರನ್ನ ಈಗ ಒಬ್ಬರನ್ನ ತಲೆ ಮರೆಸ್ಕೊಳ್ಳೋ ಹಂಗೆ ಇನ್ನೊಬ್ಬನ ಜೈಲೊಳಗೆ ಕೂರ್ಸೋ ಹಂಗೆ ನಿಮ್ ಮಗಳು ಮಾಡಿದಾಳೆ. ಶಿ ಇಸ್ ಪವರ್ಫುಲ್, ಸ್ಟಿಲ್ ಪವರ್ಫುಲ್ ಇದ್ದಾಳೆ ಆಕೆ. ನನಗೆ ದಯವಿಟ್ಟು ಹೇಳಿ, ಆ ರಿಪೋರ್ಟ್ ಇಂದ ಏನೇನಾಯ್ತು, ಏನೇನ್ ಗೊತ್ತಾಯ್ತು ನಿಮ್ಗೆ? ಹೇಗ್ ಶುರುವಾಯ್ತು ಇನ್ವೆಸ್ಟಿಗೇಷನ್ ಅಗೇನ್?
ಮೇಡಮ್ ಫಸ್ಟ್ ನಾನು ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನೇ ಖುದ್ದಾಗಿ ನಿಂತ್ಕೊಂಡು ಓದಿದೆ ಮೇಡಮ್. ಓದಿದಾಗ ನಾನ್ ನೋಡಿದೆ ಅದು ಆಲ್ ಫಸ್ಟ್ 2 pages ಅಲ್ಲಿ ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಗಳಿತ್ತು, ನನ್ನ ಮೆಡಿಕಲ್ ಟರ್ಮ್ಸ್ ಗಳಿತ್ತು, ನನಗೆ ಅದು ಜಾಸ್ತಿ ಅರ್ಥ ಆಗ್ಲಿಲ್ಲ ಅದು. ಬಟ್ ಕಾಸ್ ಆಫ್ ಡೆತ್ ಒಂದ್ ಪ್ಯಾರಾ ಮಾತ್ರ ನಾನು ಓದಿದೆ ಮೇಡಮ್. ಅದರಲ್ಲಿ ದ ಡೆತ್ ಕಾಸ್ಡ್ ಡ್ಯೂ ಟು ಕಂಬೈನ್ಡ್ ಎಫೆಕ್ಟ್ ಆಫ್ ಆಸ್ಫಿಕ್ಸಿಯಾ ಕಾಸ್ಡ್ ಬೈ ಒಬ್ಲಿಟರೇಟೆಡ್ ಏರ್ವೇ ಅಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೋಮೆನ್ ಅಂತ ಬರೆದಿತ್ತು ಮೇಡಮ್ ಅದ್ರಲ್ಲಿ. ನನಗೆ ಇದ್ರಲ್ಲಿ ಒಂದ್ ಸ್ವಲ್ಪ ಟರ್ಮ್ಸ್ ನನಗೆ ಅರ್ಥ ಆಯ್ತು. ಒಬ್ಲಿಟರೇಟೆಡ್ ಅಂದ್ರೆ ಏನು, ಬ್ಲಂಟ್ ಫೋರ್ಸ್ ಟ್ರಾಮಾ ಅಂದ್ರೆ ಏನು, ಆಸ್ಫಿಸಿಯೇಷನ್ ಏನಂದ್ರೆ ಅರ್ಥ ಆಯ್ತು. ನಾನು ಅದನ್ನ ತಗೊಂಡು ಅಲ್ಲಿರೋ ಇನ್ಸ್ಪೆಕ್ಟರ್ ಸರ್ ಹತ್ರ ಹೋಗ್ಬಿಟ್ಟು, ಏನ್ ಸರ್ ಈ ತರ ಬಂದೈತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು, ಈ ಕಡೆ ಬಲಭಾಗದ ರೈಟ್ ಸೈಡ್ ಅಬ್ಡೋಮನ್ ಅಲ್ಲಿ ಬಲಭಾಗದಲ್ಲಿ ಇವಾಗ ಮೇಡಮ್ ಒಂದು ಮಗು ಮೈಯಲ್ಲಿ ಎಷ್ಟು ಬ್ಲಡ್ ಇರ್ಬೋದು ಮೇಡಮ್? ಒಂದು 2.5 to 3 liters ಇರುತ್ತೆ ಇರೋದ್ರಿಂದ. ಲೈಕ್ 400 ml ಆಫ್ ಬ್ಲಡ್ ಎಕ್ಕಟ್ಟಿದೆ ಮೇಡಮ್. ಅಂದ್ರೆ ಹತ್ತತ್ರ 1/2 liter ಆಫ್ ಬ್ಲಡ್ ಮೇಡಮ್ ಎಕ್ಕಟ್ಟಿದೆ. ಅಂದ್ರೆ ದೇಹದ ಪರ್ಟಿಕ್ಯುಲರ್ ಒಂದು ಭಾಗದಲ್ಲೋ ಅಥವಾ ಹಲವು ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿತ ಹಾಗೆ, ಅದು ಒಂದೇ ಭಾಗದಲ್ಲ? ಎಸ್ ಮೇಡಮ್, ರೈಟ್ ಸೈಡ್ ಆಫ್ ದ ಅಬ್ಡೋಮೆನ್ ಅಂತ ಹಾಕಿದೆ ಮೇಡಮ್. ಅವನಿನ್ನೆಂತ ನರರಾಕ್ಷಸ ಸರ್ ಅವನು. 400 half a liter of blood ಮೇಡಮ್, 1/2 liter of blood. ಇನ್ನು ಎಷ್ಟು ಬಲವಾಗಿ ಹೊಡೆದಿರ್ಬೇಕು ಮೇಡಮ್ ಅವರು. ಹೊಡೆದಿರದ ಒದ್ದಿರದ ಅದು ಬ್ಲಡ್ ಫೋರ್ಸ್ ಟ್ರಾಮಾ ಅಂತ ಹಾಕಿದೆ ಮೇಡಮ್. ಅದು ಒದ್ದವರು ಏನಾರ ತಗೊಂಡು ಬಾರಿಸಿದಾರೋ ನನಗೆ ಅದು ಏನೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅದು ಯಾವ ಭಾಗದಲ್ಲಿ ಸರ್ ರಕ್ತ ಹೆಪ್ಪುಗಟ್ಟಿದ್ದು? ಇಲ್ಲಿ ರೈಟ್ ಸೈಡ್ ಆಫ್ ದ ಅಬ್ಡೋಮೆನ್ ನೆಕ್ಸ್ಟ್ ಯುವರ್ ಸ್ಟಮಕ್ ಮೇಡಮ್, ಸ್ಟಮಕ್ ಪಕ್ಕದಲ್ಲಿ ಮೇಡಮ್. ಓಕೆ ಓಕೆ ಓಕೆ. ಸೊ ಅದು ಆ ರಿಪೋರ್ಟ್ ನಾನು ಬಂದಾಗ ನನಗೆ ಇನ್ಸ್ಪೆಕ್ಟರ್ ಸರ್ ಕನ್ವಿನ್ಸಿಂಗ್ ಆಗಿ ಏನು ಮಾತಾಡ್ಲಿಲ್ಲ, ಅವ್ರ ಏನು ನನಗೆ ಹೇಳಲಿಲ್ಲ ಅವರು. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಅಕ್ಕ ಕಳಿಸ್ಕೊಟ್ಟೆ. ಅವರು ಡಾಕ್ಟರ್ ಪೂರ್ಣಿಮಾ ಪಾಂಡೆ ಅಂತ, ಅವರು UK ದಲ್ಲಿ ಫ್ರಮ್ ಪಾಸ್ಟ್ 25 years ಪ್ಲಸ್ ಅವರು ಅಲ್ಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮೋರ್ ಓವರ್ ಶಿ ಇಸ್ ಆಲ್ಸೋ ಚೈಲ್ಡ್ ಸ್ಪೆಷಲಿಸ್ಟ್, ಅವರು ಪೀಡಿಯಾಟ್ರಿಷಿಯನ್ ಸರ್ ಮೇಡಮ್ ಅವರು. ಸೊ ಅವ್ರಿಗೆ ಕಳಿಸ್ಕೊಟ್ಟೆ. ಅವ್ರಿಗೆ ಕಳಿಸಿದ್ದು ಒಂದು 5 ನಿಮಿಷಕ್ಕೆ ನನಗೆ ರಿಟರ್ನ್ ಫೋನ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ಪ್ರವೀಣ, ಇದು ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್ ಅಲ್ಲ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ದಿಸ್ ಇಸ್ ಹಾಮಿಸೈಡ್, ದಿಸ್ ಇಸ್ ಮರ್ಡರ್, ಇದು ಮೋಸದ ಸಾವಾಗಿರೋದು ಬೆನ್ನುಗೆ ಅಂತ ನಮ್ಮ ಅಕ್ಕನೇ ಹೇಳಿದ್ರು ಮೇಡಮ್. ಅವರು ಹೇಳಿದ ಮೇಲೆ ನನಗೆ ನನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತದೆ. ನಾನು ಏನ್ ಮಾಡ್ಬೇಕು ಅಂತನೂ ಗೊತ್ತಿರ್ಲಿಲ್ಲ ಮೇಡಮ್. ಈ ಪೊಲೀಸ್ ಸ್ಟೇಷನ್ ಪ್ರವೀಣ್ ಸರ್, ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿ ನೀವಿದ್ರಿ. ಇದು ನಿರೀಕ್ಷಣೆ ಮಾಡಕ್ಕಾಗಲ್ಲ. ಚೆನ್ನಾಗಿದ್ದು ಮಗು, ಆರೋಗ್ಯವಾಗಿದ್ದು ಮಗು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತೆ. ಅದ್ರಿಂದನೇ ಹೊರಗೆ ಬಂದಿರಲ್ಲ ನೀವು. 13 ದಿನದ್ದು 15 ದಿನದ್ದು ಕಾರ್ಯ ಮಾಡ್ತಾ ಇರ್ತೀರಿ. ಆಗ ನಿಮ್ಗೆ ಓಕೆ ಮಗಳು ಹೋದ್ಲಲ್ಲ, ಕಳ್ಕಂಡಲ್ಲ ಅನ್ನೋ ನೋವಲ್ಲಿ ನೀವು ಇರ್ತೀರಿ. ಬಟ್ ಹೆಂಗ್ ಸತ್ಲು ಅಂತ ನಿಮಗೆ ಗೊತ್ತಿರಲ್ಲ. ಈಗ ನಿಮಗೆ ಎದೆಗ್ ಒದ್ದು ಸತ್ರು, ಯಾವನೋ ಒಬ್ಬ ನಿಮಗೆ ಸಂಬಂಧನೇ ಇಲ್ದಲೇ ಇರೋನು ನಿಮ್ಮ ಹೆಂಡತಿಯ ಕಾಮಕ್ಕೆ ಅಥವಾ ಹಣಕ್ಕೆ ನಿಮ್ಮ ಮಗಳನ್ನ ಕಳ್ಕೊಳ್ತೀರಿ ನೀವು. ಅದು ಒದಿತಾನೆ ಮಗುಗೆ, 5 ವರ್ಷದ ಮಗುಗೆ, ಹಬ್ಬಬ್ಬ ಅಂದ್ರೆ ಎಷ್ಟು ಉದ್ದ ಇರುತ್ತೆ ಅದು. ಒದಿತಾನೆ ನನ್ನ ಮಗು ಈ ತರ ನೋವು ತಿಂದು ಸತ್ತಿದೆ ಅಂದಾಗ ಹೆಂಗ್ ಸರ್ ತಡ್ಕೊಂಡ್ರಿ ನೀವು ಇದನ್ನ? ಮೇಡಮ್ ಯಾರು ಬದುಕಿರೋ ಮನುಷ್ಯನಿಗೂ ಈ ತರ ಒಂದು ನೋವು ಬರಬಾರ್ದು ಮೇಡಮ್ ಅವ್ರ ಲೈಫ್ ಅಲ್ಲಿ. ನನ್ ಶತ್ರುವು ಇದು ಬೇಡ ಮೇಡಮ್, ಈ ತರ ಒಂದು ಬದುಕು ಅವ್ರಿಗೆ ಬರಬಾರ್ದು ಮೇಡಮ್, ಯಾರಿಗೂ ಬರಬಾರ್ದು ಮೇಡಮ್. 5 ವರ್ಷದ ಮಗು ಏನಮ್ಮ ಒಂದ್ ಚಾಕ್ಲೇಟ್, ಒಂದ್ ಐಸ್ ಕ್ರೀಮ್, ಏನೋ ತೀಟೆನ ಮಾಡ್ತಾರೆ ಅಷ್ಟೇ ಮೇಡಮ್. ಸರ್ ಬೇಡ ಸರ್, ಕೊಡಿಸ್ಲಿಲ್ಲ ಅಂದ್ರೆ ಬೇಡ. ಹೊಡಿತೀಯ, ಕೈ ಕಾಲಿದೆ. ಒದಿತೀಯ ಅಂದಾಗ ಅದು ರಾಕ್ಷಸತನ ಸರ್. ಹೊಡಿಯೋದಕ್ಕೂ ಒದಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಮಗುಗೆ ಒಂದ್ ತಪ್ಪು ಮಾಡಿದ್ರೆ ಅವ್ರನ್ನ ಮುಟ್ಟ ರೈಟ್ಸ್ ಇರೋದು ಅವ್ರ ಪೇರೆಂಟ್ಸ್ ಮಾತ್ರ ಮೇಡಮ್. ಬಟ್ ನಿಮ್ ಹೆಂಡತಿ ಸಂಪೂರ್ಣ ಜವಾಬ್ದಾರಿಯನ್ನ ಹಕ್ಕನ್ನ ಕೊಟ್ಬಿಟ್ಟಾಗ ನೀವು ಹೆಂಗ್ ರೈಟ್ಸ್ ಬಗ್ಗೆ ಮಾತಾಡ್ತೀರಿ ಸರ್? ನಿಮ್ಮ ರಕ್ತಕ್ಕೆ ಅಥವಾ ನಿಮ್ಮ ರಕ್ತವನ್ನ ಮತ್ತೊಬ್ಬನ ಜವಾಬ್ದಾರಿ ಮಾಡ್ಬಿಟ್ಟಾಗ ನೀವು ಹೆಂಗ್ ಮಾತಾಡ್ತೀರಿ ಸರ್? ನೀವು ಅವತ್ತೇ ಎಚ್ಚೆತ್ಕೊಂಡಿದ್ರೆ ಆ ಮುದ್ದಾದ ಮಗು ಅಕ್ಕಪಕ್ಕ ಇಬ್ರು ಹೆಣ್ಮಕ್ಳನ್ನ ನಿಲ್ಲಿಸ್ಕೊಂಡು ನೀವು ಆರಾಮಾಗಿರ್ತಾ ಇದ್ರಿ. ಇಂಥ ಕೆಟ್ಟ ದಿನಕ್ಕೆ ನೀವು ಸಾಕ್ಷಿನೇ ಆಗ್ತಾ ಇರ್ಲಿಲ್ಲ ಸರ್. ಆಗ್ತಾನೆ ಇರ್ಲಿಲ್ಲ. ನನ್ನ ಜೀವನದ ಮೊದಲನೇ ಬಿಗ್ಗೆಸ್ಟ್ ಬ್ಲಂಡರ್ ಮಾಡಿದ್ದು ಈ ಕೈಯಲ್ಲಿ ಹಿಡ್ಕೊಂಡಿರೋ ಪಾಪುನ ಬಿಟ್ಕೊಟ್ಬಿಟ್ನಲ್ಲ ಅನ್ನೋದೇ ಇವತ್ತಿಗೂ ನನ್ನ ಫೈಟಿಂಗ್ ವಿತ್ ಮೈಸೆಲ್ಫ್ ಮೇಡಮ್. ಏನ್ ಅಂತ ನನಗೆ ಯಾಕೆ ನನ್ ತಲೆ ಓಡಿಸ್ಲಿಲ್ಲ, ಯಾಕೆ ನಾನು ಅದು ಒಂದೇ ಒಂದು ಪೊಲೀಸು ಅದು ಇದು ಅಂತ ಹೇಳಿದ್ರು ನಾನು ಸುಮ್ಮನಾದೆ ಮೇಡಮ್.
ಆಗಿದ್ರೆ ಎದುರಾಗುತ್ತಿತ್ತು, ತಗೊಂಡ್ ಹೋಗ್ಬೇಕಾಗಿತ್ತು ನಾನು ಅಂತ ಕೂತ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಮೇಡಮ್. ನಾನು ಇವತ್ತಿಗೂ ನಾನು ರಿಗ್ರೆಟ್ ಮಾಡ್ತೀನಿ ಮೇಡಮ್. ಅದು ದಟ್ ಇಸ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್ ಮೇಡಮ್. ಅದು ನಾನು ನೆನ್ನೆ ಹಲವಾರು ಕಠಿಣ ಪದಗಳನ್ನ ಬಳಸ್ಬಿಟ್ಟೆ ಈ ವಿಚಾರದಲ್ಲಿ. ಹಲವಾರು ಕಠಿಣ ಪದ, ತಾಯಿ ಕುಲಕ್ಕೆ ಕ್ಯಾನ್ಸರ್ ತರ ಇವರೆಲ್ಲ ಅಂತ. ಕಷ್ಟ ಆಗ್ತಿತ್ತು ನಾನೊಬ್ಬ ಹೆಣ್ಮಗಳಾಗಿ, ನಾನೊಬ್ಬ ತಾಯಿಯಾಗಿ ಆ ಪದ ಬಳಸಕ್ಕೆ. ಬಟ್ ಇವತ್ತು ಎಲ್ಲರೂ ಕ್ಯಾಕರ್ಸ್ ಥೂ ಅಂತ ಒಗಿತಾ ಇದ್ದಾರೆ ನಿಮ್ಮ ಹೆಂಡತಿಗೆ. ತನ್ನ ಕರಳು ಬಳ್ಳಿನ ಯಾವನ ಹತ್ರನೋ ಒದ್ದಿಸಿ ಸಾಯಿಸಿದ್ದಾಳೆ. ಆ ನಂತರನಾದ್ರೂ ಇದು ನೈತಿಕ ಸಂಬಂಧವೋ ಅನೈತಿಕ ಸಂಬಂಧವೋ ನಾನು ಲೇಬಲ್ ಹಚ್ಚಕ್ ಹೋಗಲ್ಲ. ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆ ಹೇಗಿತ್ತು ನಮಗೆ ಗೊತ್ತಿಲ್ಲ. ಮತ್ತೊಬ್ಬನ ಜೊತೆ ಹೋದ ನಂತರ ತನ್ನ ಮಗುನ ಅವನು ಯಾವನೋ ಕೊಂದು ಹಾಕ್ತಾನೆ ಅಂದಾಗ ಕೊರಳು ಪಟ್ಟಿ ಇಟ್ಕೊಂಡು ಕರ್ಕೊಂಡೋಗಿ ಸ್ಟೇಷನಿಗೆ ಒಪ್ಸಿದ್ರೆ ಆಕೆ ಒಬ್ಬ ತಾಯಿ ಅಂತ ಅನಿಸ್ಕೊಳ್ತಾ ಇದ್ಲು. ಬಟ್ ಅವನ ತಪ್ಪನ್ನ ಮುಚ್ಚಾಕಕ್ಕೆ ಮಗು ಹೆಂಗೋ ಸತ್ತಾಯ್ತು, ಐಸ್ ಕ್ರೀಮ್ ತಿನ್ಸಿ ಕಾರಲ್ಲಿ AC ಹಾಕಿ ಮಲಗಿಸಿದ್ದೆ, ಬಿರಿಯಾನಿ ತಿನ್ಸಿ ಐಸ್ ಕ್ರೀಮ್ ತಿನ್ಸಿ ಮಲಗಿಸ್ಬಿಟ್ಟಿದೆ, ಬೆಳಗ್ಗೆ ಇದ್ರೆ ಮಗು ಇಲ್ಲ ಅನ್ನೋ ಕತೆ ಕಟ್ಟಕ್ಕೆ ತಲೆ ಹೆಂಗ್ ಓಡುತ್ತೆ ಆ ಟೈಮ್ನಲ್ಲಿ. ತನ್ನ ಸ್ವಂತ ಮಗು ಕಳ್ಕೊಂಡಿರೋ ಟೈಮ್ನಲ್ಲಿ ಈ ತರ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಕ್ ಹೆಂಗ್ ಸಾಧ್ಯ ಆಗುತ್ತೆ? ಆಕೆ ಇನ್ನೆಂತ ಕ್ರೂರತ್ವದ ಮೈಂಡ್ ಸೆಟ್ ಬೆಳೆಸ್ಕೊಂಡಿದ್ಲು ಆಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಹೌದು ಮೇಡಮ್, ಹೌದು. ಅಂತ ಒಂದು ಕಷ್ಟದ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ಪಾಪ ಪ್ರಜ್ಞೆ ಅನ್ನೋದು ಇತ್ತು ಅಂತ ಹೇಳಿದ್ರೆ ಹಿಂಗಾಗೋಯ್ತು ನನ್ ತಪ್ಪಾಯ್ತು ಅಂತಾದ್ರೂ ಬಂದಿದ್ರು ಅದು ಲೆಕ್ಕ ಬೇರೆ ಆಗ್ತಿತ್ತು ಮೇಡಮ್. ಆ ಟೈಮಲ್ಲೂ ಮತ್ತೆ ಅದೆಲ್ಲ ಕವರ್ ಅಪ್ ಮಾಡಕ್ಕೆಲ್ಲ ಓಡಾಡ್ಕೊಂಡ್ಬಿಟ್ಟು ಈ ತರ ಆಶ್ಚರ್ಯ. ಅದೇ ಗೊತ್ತಾಗ್ತಿಲ್ಲ ನನ್ಗೂನು ನೆನ್ನೆಯಿಂದ. ಸರ್ ನೀವು ಪ್ರವೀಣ್ ಅವರೇ, 1 ಸೆಕೆಂಡ್. ನಮಗೆ ಈಗ ಫೊರೆನ್ಸಿಕ್ ತಜ್ಞ ದಿನೇಶ್ ಅವರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ನಿಮಗೂ ಇದ್ರ ನಡುವೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕೇಳಿ. ಬಿಕಾಸ್ ಈ ಅಪ್ಡೇಟ್ಗಳು ನಿಮಗೆ ಇವಾಗ ಗೊತ್ತಾಗ್ತಾ ಇದೆ. ರಕ್ತ ಹೆಬ್ಬಗಟ್ಟಿದ್ದು ಯಾವ ಭಾಗದಲ್ಲಿ ಏನಾಗಿತ್ತು ನನಗೆ ಈಗ ಗೊತ್ತಾಗ್ತಾ ಇದೆ ಅಂತ ನೀವು ಹೇಳಿದ್ರಿ. ನೀವು ಬೇಕಾದ್ರೆ ಪ್ರಶ್ನೆ ಆ್ಯಡ್ ಮಾಡಿ ನನ್ನ ಜೊತೆಗೆ. ದಿನೇಶ್ ಸರ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತದೆ, ಹೇಳಿ. ಇದು ವೆರಿ ಅನ್ಫಾರ್ಚುನೇಟ್. ಬಟ್ ನಾನು ನಿಮ್ಮನ್ನ ಟೆಕ್ನಿಕಲ್ ಆಗಿ ಮಾತಾಡ್ಸೋದಾದ್ರೆ ಇನ್ನು ಮುಂದಕ್ಕೆ ಇದನ್ನ ಹೇಗೆ ತನಿಖೆ ಮಾಡ್ಕೊಂಡು ಹೋಗ್ಬೋದು ಸರ್? ರಿಪೋರ್ಟ್ ಎಲ್ಲ ಬಂದಿದೆ, ಬಟ್ ರಿಪೋರ್ಟಲ್ಲೂ ಕೆಲವೊಂದು ಅಂಶಗಳು ಅದು ನ್ಯಾಚುರಲ್ ಡೆತ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಆಫೀಸರ್ಸ್ಗಳಿಗಿರೋ ಅವಕಾಶಗಳು ಏನು ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ? ಅಲ್ಲ ನೋಡಿ, ಮೊದಲನೇದಾಗಿ ಪೊಲೀಸ್ ಆಫೀಸರ್ಸ್ ಏನಿದ್ದಾರೆ, ಒಮ್ಮೆ ಆ ಮಗುನ ನೋಡಿದ ತಕ್ಷಣ ಅವಾಗ್ಲೇ ಗೊತ್ತಾಗತ್ತೆ. ನೋಡಿ, 6 ವರ್ಷದ ಮಗು ಸತ್ತಾಗ ಅದು ಕಾಯಿಲೆಯಿಂದ ಸತ್ತಿದೆ ಅಂತ ಇದ್ರೆ ಅದಕ್ಕೆ ಮುಂಚೆ ಏನಾದ್ರೂ ಕಾಯಿಲೆ ಬಂದಿರೋದಕ್ಕೆ ಪುರಾವೆ ಇರುತ್ತೆ. ಕರೆಕ್ಟ್. ಸೊ 6 ವರ್ಷದ ಮಗ ಸಡನ್ ಆಗಿ ಸತ್ತಾಗ ಇಟ್ ಇಸ್ ಅ ಕಾಮನ್ ಸೆನ್ಸ್ ದಟ್ ಯಾರಿಗೆ ಆಗ್ಲಿ ಅನುಮಾನ ಬರಬೇಕು. ಇಲ್ಲ ತಂದೆ ತಾಯಿ ಹೇಳ್ಬೇಕು, ಇಲ್ಲ ಇವಳು ಜ್ವರ ಬಂದಿತ್ತು, ಯಾವ್ದೋ ಕಾಯಿಲೆ ಇತ್ತು ಅಂತ. ಅದು ಎರಡು ಇಲ್ದೇ ಇದ್ದಾಗ ಡೆಫಿನೆಟ್ಲಿ ಇಟ್ಸ್ ಅ ಕಾಮನ್ ಸೆನ್ಸ್ ದಟ್ ಸಮಥಿಂಗ್ ಅನ್ಯಾಚುರಲ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಅಂಡ್ ಸಾಮಾನ್ಯ ಜನಕ್ಕೆ ಬರದೇ ಹೋದ್ರು ಪೊಲೀಸರಿಗೆ ಬರಲೇಬೇಕು. ದಟ್ ಈಸ್ ನಂಬರ್ 1. ಅಂಡ್ ಎರಡನೇದು ಹಾಗೂ ಬರ್ಲಿಲ್ಲ ಅಂದಾಗ ಆ ಮಗು ಮೇಲೆ, ಬಟ್ಟೆ ಮೇಲೆ ಇರ್ತಕ್ಕಂಥ ರಕ್ತ, ಮುಖದ ಮೇಲೆ ಇರ್ತಕ್ಕಂಥ ಗಾಯ, ಈ 2 ಗಾಯಗಳು ನೋಡಿದ್ಮೇಲೆ ಆದ್ರೂ ಅವ್ರಿಗೆ ಗೊತ್ತಾಗ್ಬೇಕು ಸಮಥಿಂಗ್ ಅನ್ಯಾಚುರಲ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಅವಾಗ್ಲೂ ಗೊತ್ತಿಲ್ಲದೆ ಇದೆ ಅಂತ ಅನ್ಕೊಳ್ಳೋಣ. ಮೂರನೇದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅಷ್ಟು ಚೆನ್ನಾಗಿ ಉಲ್ಲೇಖ ಆದ್ಮೇಲೆ ಆವಾಗ ಬಂದಿದ ತಕ್ಷಣ ಇಟ್ ಈಸ್ ವೆರಿ ಮಚ್ ಕೊರಾಬರೇಟಿಂಗ್ ದ ಎಕ್ಸ್ಟರ್ನಲ್ ಫೈಂಡಿಂಗ್ಸ್ ಪ್ಲಸ್ ದ ಸರ್ಕಮ್ಸ್ಟಾನ್ಸ್. ಇಷ್ಟೆಲ್ಲ ಇದ್ದಾಗ ಡೆಫಿನೆಟ್ಲಿ ಇಟ್ ಈಸ್ ಕನ್ಫರ್ಮಿಂಗ್ ದಟ್ ಇಟ್ಸ್ ಎ ಹೋಮಿಸೈಡ್. ಆವಾಗ ಆಗಿದ ತಕ್ಷಣ ಫಸ್ಟ್ 174 ಅಡಿನಲ್ಲಿ ಏನು ಈಗ 193 PNS ಅಂತ ಏನಿದೆ ಅದರ ಅಡಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಸರಿ ಇದೆ. ಅದ ನಂತರ ಇದು ಮರ್ಡರ್ ಆಗಿ ಕನ್ವರ್ಟ್ ಮಾಡೋದು ಯಾವುದೇ ಒಬ್ಬ ತನಿಖಾಧಾರಿಯ ಕರ್ತವ್ಯ ಮತ್ತು ದಿಸ್ ಇಸ್ ವಾಟ್ ಇಸ್ ಹಿಸ್ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಇಷ್ಟು ಕನ್ಫರ್ಮ್ ಆದ ನಂತರ ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾರ್ನ ಸೀಸ್ ಮಾಡೋದು, ಪ್ಲಸ್ ಅಲ್ಲಿರ್ತಕ್ಕಂಥ ವಿಟ್ನೆಸಸ್ ಯಾರದೇ ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋದು, ಕಾರ್ನಲ್ಲಿ ಮಗುಗೆ ಹೊಡೆದಿದಾಗ ಆಗಿರ್ತಕ್ಕ ರಕ್ತದ ಕಲೆಗಳಿರ್ಲಿ ಇಲ್ಲ ಮಗುಗೆ ಸಂಬಂಧಪಟ್ಟ ವಸ್ತುಗಳೇನಿದೆ ಅದನ್ನೆಲ್ಲ ಶೇಖರಣೆ ಮಾಡೋದು, ಪ್ಲಸ್ ಅಲ್ಲಲ್ಲಿ ಯಾರಿದ್ರು ಯಾರಿಲ್ಲ ಅನ್ನಕ್ಕೆ ಕಾಲ್ ಡಂಪಿಂಗು, ಕಾಲ್ ರೆಕಾರ್ಡ್ಸ್, ಗೂಗಲ್ ಕೋಆರ್ಡಿನೇಟ್ಸ್ ಇದರಲ್ಲಿ ಗೊತ್ತಾಗತ್ತೆ. ಇದಾದ ನಂತರ ವಿಟ್ನೆಸಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಡೆಫಿನೆಟ್ಲಿ ದೇ ಶುಡ್ ಕ್ಯಾರಿ ಔಟ್ ವಿತ್ ಇನ್ವೆಸ್ಟಿಗೇಷನ್ ವಿತ್ ರೆಲೆವೆಂಟ್ ಫೊರೆನ್ಸಿಕ್ ಎಕ್ಸಾಮಿನೇಷನ್. ಇಷ್ಟೆಲ್ಲ ಈ ಕೇಸ್ನಲ್ಲಿ ಮಾಡದೇ ಇದ್ದಾಗ ಅನುಮಾನಗಳ ಒಂದೇ ಅಲ್ಲ, ಇವರು ಅದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಇದು ಇವರ ಮೇಲಾಧಿಕಾರಿ ಗೊತ್ತಾಗಿ ಇಷ್ಟೊತ್ತಿಗೆ ಆಕ್ಷನ್ ತಗೊಳ್ಬೇಕಾಗಿತ್ತು. ಸೊ ದಟ್ ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ಆಫ್ ದೇರ್ ಫೇಲ್ಯೂರ್ ಡೆಫಿನೆಟ್ಲಿ ದ ಫ್ಯಾಮಿಲಿ ಹಸ್ ಕಮ್ ಔಟ್ ಟು ದ ಮೀಡಿಯಾ. ಅಂಡ್ ಐ ಥಿಂಕ್ ಈಗಾದ್ರೂ ಅವ್ರಿಗೆ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೇಲಾಧಿಕಾರಿಗೆ ಗೊತ್ತಾಗಿ ಐ ಆಮ್ ಶೂರ್ ದಟ್ ದೇ ವಿಲ್ ಟೇಕ್ ಆಕ್ಷನ್ ಆನ್ ದಟ್ ಕನ್ಸರ್ನ್ ಆಫೀಸರ್. ಓಕೆ ಸರ್, ಈಗ ಕಾರ್ನಲ್ಲಿರುವ
ಈ ರಕ್ತದ ಕಲೆಯನ್ನೆಲ್ಲ ಸ್ಯಾಂಪಲ್ಸ್ ತಗೋಬೇಕಿತ್ತು ಅಂತ ನೀವು ಹೇಳಿದ್ರಿ. ಅದಕ್ಕೆ ಏನಾದರೂ ಹೆಸರಿದೆಯಾ ಸರ್? ಪರ್ಟಿಕ್ಯುಲರ್ಗೆ ಇಂಥ ಟೆಸ್ಟ್, ಇದರಲ್ಲಿ ಇಂತಿಂಥ ವಿಚಾರಗಳು ಹೊರಗೆ ಬರುತ್ತೆ ಅಂತ ಏನಾದರೂ ನಮಗೆ ಐಡಿಯಾ ಕೊಡ್ಬೋದಾ ನೀವು? ನೋಡಿ, ಒಂದು ಪ್ರಶ್ನೆ ಇರೋದು ಈಗ ಅದರಲ್ಲಿ ಯಾರಿದ್ರು ಅಂತ. ಕೆಲವರು ಒಬ್ರು ಇದ್ದಾರೆ, ಇನ್ನೊಬ್ರು ಇಲ್ಲ ಅಂತ ಅಲ್ಲಿ ಬಂದಿರೋದು ಪ್ರಶ್ನೆ. ಸೊ ಅವ್ರು ಇದಾರೆ ಇಲ್ಲ ಅಂದಾಗ ಕಾರ್ನಲ್ಲಿ ಇರ್ತಕ್ಕಂತ ಸ್ವಾಬ್ಗಳು ತಕೊಂಡ್ರೆ ಅದರಲ್ಲಿ ಗೊತ್ತಾಗತ್ತೆ ಜಾಸ್ತಿ. ಪ್ಲಸ್ ಸಿಸಿಟಿವಿ ರೆಕಾರ್ಡ್, ಸುತ್ತಮುತ್ತಲಿರ್ತಕ್ಕಂಥ ಸಿಸಿಟಿವಿ ಪ್ಲಸ್ ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಇನ್ನೊಂದು ಈ ಕಾಲ್ ಡಂಪಿಂಗ್, ಗೂಗಲ್ ಕೋಆರ್ಡಿನೇಟ್ಸ್ ಅಂತ ಏನ್ ಹೇಳಿದೆ ಅದು 2. ಮೂರನೇದು ಬಯಾಲಜಿಕಲ್ ಎವಿಡೆನ್ಸಸ್ ಅಗತ್ಯ ಬಿದ್ದಲ್ಲಿ ಮಾತ್ರ, ಲೈಕ್ DNA ಆರ್ ಪ್ರಿಂಟ್ಸ್ ಏನಿದೆ, ಸ್ಟೇರಿಂಗ್ ವೀಲ್ ಆಗ್ಲಿ, ಗೇರ್ ಬಾಕ್ಸ್ ಆಗ್ಲಿ, ಡೋರ್ಸ್ ಆಗ್ಲಿ, ವಾಟ್ ಎವರ್ ಪ್ರಿಂಟ್ಸ್ ದೇ ಹ್ಯಾವ್, ದೇ ಕ್ಯಾನ್ ಟೇಕ್ ಈಸಿ ಆಗಿ ಕನ್ಫರ್ಮ್ ಮಾಡ್ಬೋದು. ಸಿ ಐ ಆಮ್ ಟೆಲಿಂಗ್ ಇಟ್ ಸೋ ಈಸಿ ಇನ್ವೆಸ್ಟಿಗೇಷನ್. ಸೊ ಅದನ್ನ ಮಾಡ್ಬೇಕು. ಪ್ಲಸ್ ಮಗು ಅಲ್ಲಿ ಅನ್ಯಾಚುರಲ್ ಆಕ್ಟ್ ನಡೆದಿದೆ ಅನ್ನಕ್ಕೆ ಮಗುನಲ್ಲಿ ಬಂದಿರತಕ್ಕಂತ ರಕ್ತದ ಕಲೆಗಳು ದಟ್ ಈಸ್ ಸಫಿಶಿಯಂಟ್. ಪ್ಲಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊರಾಬರೇಟ್ ಮಾಡುತ್ತೆ. ಪ್ಲಸ್ ಇವ್ರ ಸ್ಟೇಟ್ಮೆಂಟ್ ಕನ್ಸಿಸ್ಟೆಂಟ್ ಇದೆಯೋ ಇನ್ಕನ್ಸಿಸ್ಟೆಂಟ್ ಇದೆಯೋ ಅದಾದ ಮೇಲೆ ಆಪಾದಿತ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಸ್ ಸಚ್ ಎ ಈಸಿ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ಸೊ ಇದರಲ್ಲಿ ಇದೇನು ಮಾಡಿಲ್ಲ ಅಂದಾಗ ಡೆಫಿನೆಟ್ಲಿ ಇಟ್ಸ್ ಸಸ್ಪಿಷಿಯಸ್, ದೇ ಆರ್ ಇನ್ ಹ್ಯಾಂಡ್ ಇನ್ ಗ್ಲೌ ಅಂತ ಎತ್ತಿ ತೋರ್ತಾರೆ. ಎಸ್ ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಪ್ರವೀಣ್ ಅವರೇ, ಓಕೆ, ಇನ್ನು ಮುಂದಕ್ಕೆ ಹೇಗಾಗುತ್ತೆ ಅನ್ನೋ ಕುತೂಹಲ ಇತ್ತು, ಹಾಗಾಗಿ ನಾವು ಇವ್ರನ್ನ ಕರೆಸಿ ಮಾತಾಡೋ ಪ್ರಯತ್ನವನ್ನ ಮಾಡಿದ್ವಿ. ಬಟ್ ಎನಿವೆ ಹೋಗಿರೋ ಮಗಳನ್ನ ತಂದು ಕೊಡೋಕ್ಕಾಗಲ್ಲ. ಬಟ್ ನಿಮ್ಮ ಮಗಳಿಗೆ ಈ ಪರಿಸ್ಥಿತಿಗೆ ತಂದವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಇಲ್ಲ. ಇವತ್ತು ಇಲ್ಲಿನ ಕಾನೂನು ವ್ಯವಸ್ಥೆ ಆಗಿರಲಿ, ಸಮಾಜದಲ್ಲೂ ಆಕೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಅಂಡ್ ಆತ ಕೂಡ ಎಸ್ ಮೇಡಮ್, ಆ ತರನೇ ಆಗ್ಬೇಕು ಮೇಡಮ್. ಕಾನೂನಲ್ಲಿ ನನಗೆ ತುಂಬಾ ನಂಬಿಕೆ ಇದೆ. ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಲಿ, ನಮ್ಮ ಪೊಲೀಸ್ ಸಿಸ್ಟಮ್ ಆಗಿರ್ಲಿ, ನಮ್ಮ ಮೀಡಿಯಾ ಸಿಸ್ಟಮ್ ಆಗಿರ್ಲಿ, ಇವ್ರ ಮೇಲೆ ನನ್ಗೆ ಅಪಾರವಾಗಿ ನಂಬಿಕೆ ಇದೆ ಮೇಡಮ್. ನನಗೆ ನಮ್ದು ಲಾ ಪ್ರಕಾರವಾಗಿ ಆ ಲಾಸ್ಟ್ ಫುಲ್ ಸ್ಟಾಪ್ ಹಾಕಿರೋ ತನಕನು ವಾಟ್ ಎವರ್ ಇಸ್ ರಿಟರ್ನ್ ಅದು ಖಂಡಿತವಾಗಿ ಇವ್ರಿಗಿಬ್ರಿಗೂ ಆಗ್ಲೇಬೇಕು ಮೇಡಮ್. ಇವ್ರಿಬ್ರು ಅಂತಲ್ಲ, ಯಾರು ಮಾಡಿದಾರೆ ಅವ್ರಿಗೆ ಆಗ್ಬೇಕು ಮೇಡಮ್. ನನ್ನೆ ನಿಮ್ ಜೊತೆ ಮಾತಾಡ್ದಾಗಿಂದ ನಮಗೆ ಅನ್ಸಿದ್ದು, ನಮ್ಮ ಮನೆಗಳಲ್ಲಿ ಮಕ್ಕಳು ಬಿಸಿನೀರಿಗೆ ಕೈ ಅದ್ದಿದ್ರು ಅಂದ್ರೆ ನಮ್ಗೆ ಇಡೀ 2-3 ದಿನ ಆಫೀಸಿಗೆ ಬರಕ್ ಮನ್ಸಿರಲ್ಲ. ಆಫೀಸಿಗೆ ಬಂದ್ರು ಗಮನ ಎಲ್ಲ ಅಲ್ಲೇ ಇರುತ್ತೆ. ಅಂಥದ್ರಲ್ಲಿ ತಾಯಿ ಅಂತ ಅನ್ನಿಸ್ಕೊಂಡವಳು ಮಗು ಜೀವನೇ ತೆಗ್ದಿದ್ದಾನೆ, ಯಾರೋ ಸಂಬಂಧ ಇಲ್ದಲೇ ಇರೋನು, ಅದನ್ನ ಮುಚ್ಚಾಕಕ್ಕೆ ಓಡಾಡ್ತಾ ಇದ್ರು ಇಲ್ಲಿ ತನಕ. ಮಗಳ ಪುಣ್ಯ ಸ್ಮರಣೆ ಮಾಡ್ತಾ ಇರ್ತೀರಿ, 15 ದಿನದ ಕಾರ್ಯನೋ ಏನೋ ಮಾಡ್ತಾ ಇರ್ತೀರಿ, ಅವತ್ತಿನ ದಿನ ಎಲ್ಲೋ ಅವನನ್ನು ಕರ್ಕೊಂಡು ತಿರ್ಗಾಡಕ್ಕೆ ಹೋಗಿದ್ರು ಅಂದಾಗ ತುಂಬ ಪ್ರಶ್ನೆಗಳು ಕಾಡುತ್ತೆ ಸರ್. ಅಸಹ್ಯ ಅನ್ಸಲ್ಲ, ಪ್ರಶ್ನೆಗಳು ಎಲ್ಲೆಲ್ಗೋ ಕರ್ಕೊಂಡೋಗಿ ನಿಲ್ಸುತ್ತೆ ನಮ್ಮನ್ನು. ಎನಿವೆ, ಗಟ್ಟಿ ಧೈರ್ಯವನ್ನು ಮಾಡ್ಕೊಳ್ಳಿ. ದೈಹಿಕವಾಗಿ ನಿಮ್ಮ ಜೊತೆ ಇಲ್ದಲ್ಲಿರುವ ಮಗಳಿಗೆ ನ್ಯಾಯವನ್ನು ಕೊಡಿಸುವ ಕೆಲಸ ನಿಮ್ಮ ಕಡೆಯಿಂದ ಆಗಲಿ, ಮಾಧ್ಯಮಗಳಾಗಿ ನಾವು ನಿಂತ್ಕೊಳ್ತೀವಿ. ಜೊತೆಗೆ ಸಮಾಜ ಖಂಡಿತವಾಗ್ಲೂ ಇಂಥ ವಿಚಾರದಲ್ಲಿ ನಿಮ್ಮ ಜೊತೆ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟು ವಿಸ್ತಾರದ ಜೊತೆ ಮಾತಾಡಿದ್ದಕ್ಕೆ. ಮಗು ಏನೋ ತಿನ್ಲಿಕ್ಕೆ ಕೇಳ್ತು, ಇದು ಬೇಡ ಇನ್ನೊಂದು ಕೊಡಿಸಿ ಅಂತು ಅನ್ನೋ ಕಾರಣಕ್ಕೆ ಮಗುಗೆ ಒದಿತಾರೆ. ಒದ್ದಾಗ ನೋವು ತಡ್ಕೊಳಕ್ಕಾಗದೆ ಅಥವಾ ಉಸಿರುಗಟ್ಟಿಸಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರುತ್ತೆ. ಅಳ್ತಾ ಇದೆ, ಹೊರಗಡೆ ಜಗತ್ತಿಗೆ ಕೇಳುತ್ತೆ ಅಂತಲೋ ಅಥವಾ ವಿಕೃತ ಮನಸ್ಸಿನಿಂದಲೋ ಮೂಗು ಬಾಯನ್ನು ಮುಚ್ಚಿ ಮಗುವನ್ನು ಉಸಿರುಗಟ್ಟಿಸಿ ಕೊಲ್ತಾನೆ ಈ ಪಾಪಿ. ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಇವನೇ. ಆಮೇಲೆ ಇವನಿಗೆ ಮಕ್ಕಳ ಅನುಭವ ಇಲ್ಲ ಅಂತಲ್ಲ, ಇವನೂ ಕೂಡ ಈ ನರಹಂತಕ ಇದ್ದಾನಲ್ಲ, ನರರೂಪದ ರಾಕ್ಷಸ ಇದ್ದಾನಲ್ಲ, ಕಿರಾತಕ, ಇವನು 3 ಮಕ್ಕಳ ತಂದೆ. ಇವನಿಗೂ ಮಕ್ಕಳಿದ್ದಾರೆ. ಅವರಿನ್ನೆಂಥ ನತದೃಷ್ಟ ಮಕ್ಕಳು, ಈತನಿಗೆ ಹುಟ್ಟಿರುವ ಮಕ್ಕಳು ಇನ್ನೆಂಥ ನತದೃಷ್ಟ ಮಕ್ಕಳು ಅಂತ ಅನ್ನಿಸ್ತಾ ಇದೆ ನನಗೆ ನಿನ್ನೆಯಿಂದ. ಪೊಲೀಸರ ಅತಿಥಿಯಾಗಿದ್ದಾನೆ. ಆ್ಯಂಡ್ ಪೊಲೀಸರ ಮೇಲೆಯೂ ಕೂಡ ಇಲ್ಲಿ ಕೆಲವೊಂದು ಅನುಮಾನಗಳು ಬರ್ತಾ ಇದೆ. ನಮ್ಮ ಫೊರೆನ್ಸಿಕ್ ಲ್ಯಾಬ್ನ ತಜ್ಞರು ದಿನೇಶ್ ಅವರು ಮಾತಾಡ್ತಾ ಇದ್ದಂಗೆ ಇದಕ್ಕೆ ತೀರಾ ನಾವು ರಾಕೆಟ್ ಸೈನ್ಸ್ ತರ ತಲೆ ಉಪಯೋಗಿಸ್ಬೇಕಾಗಿಲ್ಲ. ಪೋಸ್ಟ್ ಮಾರ್ಟಮಿಗೆ ಬಾಡಿ ಹೋದಾಗ ಅಥವಾ ಮಗುವಿನ ಶವ ನೋಡಿದಾಗ ಬೇಸಿಕ್ ಆಗಿ ಕಾಡುವಂತಹ ಪ್ರಶ್ನೆಗಳು ಇವು. ಜನಸಾಮಾನ್ಯರಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪೊಲೀಸರಿಗೆ ಗೊತ್ತಾಗುವಂತಹ ವಿಚಾರಗಳು. ಬಟ್ ಪೊಲೀಸರು ಯಾಕೆ ಇದನ್ನ ಮುಚ್ಚಾಕಿದ್ರಾ, ನೆಗ್ಲೆಕ್ಟ್ ಮಾಡಿದ್ರಾ, ಅಥವಾ ಇವರು ಇದರ ಜೊತೆಗೆ ಶಾಮೀಲಾದ್ರ? ಆಮೇಲೆ ಆ ಹೆಂಗಸಿದ್ದಾರಲ್ಲ, ದಿಸ್ ಲೇಡಿ, ಏನು ಆ ಮಗುವಿನ ತಾಯಿ, ಈಕೇನು ಓದಿಲ್ಲ ಗೀದಿಲ್ಲ ಅಂತಲ್ಲ, ಹಣವಂತೆ. ಒಂದು. ಎರಡನೇದು, ಲಾ ಮಾಡಿದ್ದಾರೆ, ಕಾನೂನು ಗೊತ್ತು. ಯಾವ ವಿಚಾರವಾಗಿ ಕಾನೂನು? ಇಂಥ ಕ್ರೈಮ್ಗಳನ್ನ ಮಾಡಿದಾಗ ತಪ್ಪಿಸ್ಕೊಳ್ಳೋದು ಹೆಂಗೆ, ಯಾರ್ಯಾರನ್ನ ಬುಟ್ಟಿಗೆ ಹಾಕೋಬೇಕು, ಎಲ್ಲೆಲ್ಲಿ ಶಾಮೀಲ್ ಮಾಡಿಸ್ಬೇಕು ಅನ್ನೋದನ್ನೆಲ್ಲ ಅರೆದು ಕುಡ್ದಿರುವ ಆಕೆ.
ಇಂಥ ವಿಚಾರಕ್ಕೆ ಬಳಸ್ಕೊಂಡಿದ್ದಾಳೆ ಕಾನೂನನ್ನ. ಪೊಲೀಸರ ಮೇಲೂ ಅನುಮಾನ ಇದೆ. ಬಟ್ ಇನ್ನು ಮುಂದಕ್ಕೆ ಇದು ಹೈಯರ್ ಆಫೀಸರ್ಸ್ಗಳ ಗಮನಕ್ಕೂ ಹೋಗಿರೋದ್ರಿಂದ ಆ ಮಗುವಿನ ಸಾವಿಗೆ ಹೇಗೆ ಮತ್ತು ಯಾವ ಪ್ರಮಾಣದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ ಆಗಿದೆ. ಮಗುವಿನ ತಂದೆ ಜೊತೆಗೆ ಮತ್ತು ಮಗುವಿನ ಸಹೋದರಿ ಜೊತೆಗೆ ಮಾಧ್ಯಮಗಳು ಮತ್ತು ಸಮಾಜ ಹಾಗೆ ಕಾನೂನು ಖಂಡಿತವಾಗ್ಲೂ ನಿಲ್ಲುತ್ತೆ ಅನ್ನುವ ಭರವಸೆಯ ಮಾತುಗಳೊಂದಿಗೆ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ನೇರ ನಿಖರ ಜನಪರ. ಥ್ಯಾಂಕ್ ಯು.